ಸರ್ ಇದು ರೈತರಿಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಡೋದಂಥ ಒಂದು ಕೆಲಸ ರೈತರಿಗೆ. ಈಗ ಕೆಮಿಕಲ್ ಒಂದು ಚೀಲ ಒಂದು ಯೂರಿಯಾ ಗೊಬ್ಬರ ಒಂದು ಎಕರೆಗೆ ಎಷ್ಟು ಹಾಕಬೇಕು ಅಷ್ಟೇ ಹಾಕಬೇಕು. ರೈತರಿಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಈ ದೇಸಿ ಕ್ಲಾಸ್ ಮಾಡೋದ್ರಿಂದ ಯಾವ್ಯಾವ ಪ್ರಮಾಣದಾಗ ಎಷ್ಟು ಗೊಬ್ಬರ ಹಾಕ್ಬೇಕು ಭೂಮಿಗೆ, ಕೆಮಿಕಲ್ ಎಷ್ಟು ಹಾಕಬೇಕು, ಸಾವಯವ ಗೊಬ್ಬರ ಎಷ್ಟು ಹಾಕಬೇಕು ಅಂತ ಇದೆಲ್ಲ ತಿಳ್ಕೊಬೋದು ಒಂದು. ಆಮೇಲೆ ಕೆಮಿಕಲಿಂದ ಎಷ್ಟು ಕೆಟ್ಟದ್ದು ಆಗುತ್ತೆ ಭೂಮಿಗೆ ಅಂತ ತಿಳ್ಕೊಬೋದು. ಸಾವಯವ ಗೊಬ್ಬರ ಹಾಕೋದ್ರಿಂದ ಭೂಮಿ ಎಷ್ಟು ಫಲವತ್ತತೆ ಆಗುತ್ತೆ, ಆಮೇಲೆ ಅದರ ಇಳುವರಿ ಎಷ್ಟಾಗುತ್ತೆ, ಆಮೇಲೆ ಅದರಿಂದ ಪರಿಸರ ಎಷ್ಟು ಉಳಿತಾಯ ಆಗುತ್ತೆ. ಅಂದರೆ ಇದು ದೇಸಿ ಕ್ಲಾಸ್ ಮಾಡೋದ್ರಿಂದ ಸರ್ ಒಂದು ಮಣ್ಣಿನ ಆರೋಗ್ಯ ಕಾಪಾಡ್ಬೋದು ಸರ್. ಈ ಕ್ಲಾಸ್ ಓದೋದ್ರಿಂದ ಸರ್ ನಮ್ಮದು ಮೈರಾಡ ಅಂತೇಳಿ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಮೈರಾಡ ಅಂತೇಳಿ ಹೊಳಲ್ಕೆರೆ. ನಮ್ಮದು ಉಸ್ತುವಾರಿ ಎಲ್ಲ ನೋಡ್ಕೊಂತಿರೋದು ಪುರುಷೋತ್ತಮ್ ಸರ್ ಅಂತೇಳಿ. ಅವರೇ ನಮಗೆ ಅತಿ ಹೆಚ್ಚು ಮಾಹಿತಿ ಕೊಟ್ಟು ನನಗೆ ಸಾವಯವ ಗೊಬ್ಬರದ ಗುಣಮಟ್ಟದ ಸಾವಯವ ಗೊಬ್ಬರ ರೆಡಿ ಮಾಡೋಕ್ಕೆ ಅವ್ರದ್ದು ಒಂದು ಪಾತ್ರ ನಮಗೆ. ಇದರಿಂದ ಈ ದೇಸಿ ಕ್ಲಾಸಿಂದ ನಾನು ಜೀವಾಣುಗಳು, ಸೂಕ್ಷ್ಮಾಣು ಜೀವಿಗಳನ್ನು ಆ್ಯಡ್ ಮಾಡೋದೊಂದು ಪ್ಲಸ್ ಪಾಯಿಂಟ್ ಆಯಿತು. ಭೂಮಿನ ಸಾವಯವ ಗೊಬ್ಬರ ಯೂಸ್ ಮಾಡಿ ಭೂಮಿನ ಹೆಂಗೆ ಉಳಿಸ್ಬೇಕು ಅನ್ನೋದು ಒಂದು ಅದರಿಂದ ಕಲ್ತ್ಕೊಂಡಿದ್ದೀನಿ. ಅದ್ರ ಮುಖಾಂತರ ನಾನು ಇವತ್ತು ಸಾವಯವ ಗೊಬ್ಬರನ ತಯಾರು ಮಾಡ್ತಾಯಿದ್ದೀನಿ. ನಾನೇ ತಯಾರು ಮಾಡ್ತಾಯಿದ್ದೀನಿ ಸರ್. ಒಂದು ವರ್ಷಕ್ಕೆ 7,000 ಟನ್ 8,000 ಟನ್ ರೇಜ್ ಆಗೈತೆ ಅಂದರೆ ನಮ್ಗೆ ಇನ್ನೊಂದು 5-10 ವರ್ಷ ಬಂದರೆ ಒಂದು ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದರೆ 25,000-30,000 ಟನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಒಂದು ಕನಸು ಕಂಡಿದ್ದೀವಿ ಸಾವಯವ ಗೊಬ್ಬರ. ನಮ್ಮದು ಮೇನ್ ಉದ್ದೇಶ ಏನಂದರೆ ಸರ್ ಭೂಮಿನ ಕಾಪಾಡಬೇಕು. ಸಾವಯವ ಗೊಬ್ಬರ ಅಂದರೆ ಪರಿಶುದ್ಧ ಸಾವಯವ ಗೊಬ್ಬರ. ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ ಇರೋಲ್ಲ. ಕೆಮಿಕಲ್ ಎಲ್ಲದೂ ಕಡಿಮೆ ಮಾಡಬೇಕಂತ ನಮ್ಮದು ಉದ್ದೇಶ ಸರ್. ಅಂದರೆ ಹಾಕ್ಲೇಬಾರ್ದಂಥ ಉದ್ದೇಶ ಏನಿಲ್ಲ ಸರ್. ಪ್ರಮಾಣ ನಮ್ಮದು ಇದು ಸಾವಯವ, ನಮ್ಮದು ಇದು ನಿಮಗೆ NPK ಕರೆಸೋಂಥ ನಿಮ್ಗೆ ಹೇಳಿದೆ. ಅದು ಅಜೋಟೋಬ್ಯಾಕ್ಟೀರಿಯಾ ಇರ್ಬೋದು, SSP ಇರ್ಬೋದು, PSP ಇರ್ಬೋದು. ನಮಗೆ ಸಾರಜನಕ ರಂಜಕನ ಕರೆಸಿಕೊಡೋಂಥ ಈ ಭೂಮಿಯಲ್ಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ಕೆಮಿಕಲ್. ಅದನ್ನು ಕರೆಸಿಕೊಡೋಂಥ ಜೀವಾಣುಗಳು ಮಿಕ್ಸ್ ಮಾಡೋದ್ರಿಂದ ನಮಗೆ ಕೆಮಿಕಲ್ ಸ್ವಲ್ಪ ಕಮ್ಮಿ ಆಗಬೇಕು. ನಮ್ಮದು ಗೊಬ್ಬರ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕೆಮಿಕಲ್ ಕಡಿಮೆ ಹಾಕಬೇಕು, ಸಾವಯವ ಗೊಬ್ಬರ ಜಾಸ್ತಿ ಮಾಡಬೇಕು. ಒಂದೇ ವರ್ಷಕ್ಕೆ ನಾವು ಯೂಸ್ ಮಾಡ್ಕೊ ಲಾಸ್ಟಿಗೆ ಕೆಮಿಕಲ್ ಮುಕ್ತ ಮಾಡಿ ಆರ್ಗ್ಯಾನಿಕ್ಗೆ ಕನ್ವರ್ಟ್ ಆಗಬೇಕು ರೈತರು. ನಮ್ಮ ಫ್ಯಾಕ್ಟ್ರಿಗೆ ಬಂದು ತಗೊಂಡೋದ್ರೂ ನಮಗೆ 400 ರೂಪಾಯಿನೇ ಕೊಡ್ತೀವಿ. ನಾವು ಅಲ್ಲಿಗೆ ಡೆಲಿವರಿ ಕೊಡಬೇಕಂದ್ರೆ 400 ರೂಪಾಯಿನೇ ಕೊಡ್ತೀವಿ. ಈಗ ಡೆಲಿವರಿ ಹೆಂಗಾಗುತ್ತೆ ಅಂದರೆ ಸರ್, ಕೆಲವರು ನಮ್ಮದು 100 ಕಿಲೋಮೀಟ್ರ್ ಡಿಸ್ಟೆನ್ಸ್, ಈಗ 100 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಅಂದ್ರೆ 400 ರೂಪಾಯಿ ಕೊಡ್ತೀವಿ. ಈಗ 500 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ಈಗ ಬೆಳಗಾಂ ಅಂದ್ರೆ 400 ರೂಪಾಯಿ ಕೊಡೋಕ್ಕಾಗಲ್ಲ. ಏನು ಟ್ರಾನ್ಸ್ಪೋರ್ಟ್ ಚಾರ್ಜ್ ಒಂದು 5 ರೂಪಾಯಿ ಜಾಸ್ತಿ ಮಾಡ್ತೀವಿ. ಟ್ರಾನ್ಸ್ಪೋರ್ಟ್ ಚಾರ್ಜ್ ಮೇಲೆ ನಾವು ರೇಟ್ ಹೇಳ್ತೀವಿ ಸರ್. ಇಲ್ಲಿ ಫ್ಯಾಕ್ಟ್ರಿಯಲ್ಲಿ, ನಮ್ಮ ಫ್ಯಾಕ್ಟ್ರಿಯಲ್ಲಿ 400 ರೂಪಾಯಿ ಚೀಲ ಕೊಡ್ತಾಯಿದ್ದೀವಿ. ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ. ಈ ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಇಲ್ಲಿ ಸುತ್ತಮುತ್ತ 100-150 ಕಿಲೋಮೀಟ್ರ್ ಒಳಗಿರೋರಿಗೆಲ್ಲ ನಾವೇ ಫ್ರೀಯಾಗಿ ಡೆಲಿವರಿ ಮನೆ ಹತ್ರ ತಲುಪಿಸ್ತಾ ಇದೀವಿ ಸರ್ 400 ರೂಪಾಯಿಗೆ. ಹೌದು ಸರ್, ಹೌದು. ಶಿವಮೊಗ್ಗ ಡಿಸ್ಟಿಕ್, ಚಿತ್ರದುರ್ಗ, ದಾವಣಗೆರೆ, ತುಮಕೂರು, ಈಗ 150 ಕಿಲೋಮೀಟ್ರ್ ಒಳಗೆ ಏನೈತೆ ನಾವೇ ಡೆಲಿವರಿ ಕೊಡ್ತಾಯಿದ್ದೀವಿ ಸರ್. ಆಮೇಲೆ ನಮ್ಮದು ಮಾರ್ಕೆಟಿಂಗ್ ಮಾಡೋರಿದ್ದಾರೆ ಸರ್, ಒಂದು 40 ಜನ ಹುಡುಗರಿದ್ದಾರೆ. ನಮ್ಮದು ಕಂಪ್ನಿ ಪ್ರಚಾರ ಮಾಡೋರಿದ್ದಾರೆ. ನಾವು ಈ ಥರ ಮನೆಗೆ ಹೋಗಿ ಪ್ರಚಾರ ಮಾಡ್ತೀವಿ. ನಮ್ಮ ಕಂಪ್ನಿ ಈ ಥರ ಮಾಡಿದ್ವಿ, ಈ ಥರ ಗೊಬ್ಬರ ಸಿಗುತ್ತೆ ಅಂತ. ರೈತರು ಕೆಲವರು ಹೇಳ್ತಾರೆ, ನಮ್ಮ ಕೈಲಿ ಬರೋಕ್ಕಾಗಲ್ಲ ಫ್ಯಾಕ್ಟ್ರಿಗೆ, ನೀವೇ ತಂದು ಕೊಟ್ಟರೆ ನಮ್ಮ ಕೈ ತನ್ನೋರಿಗೆ ನಾನು ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ ಸರ್. ಇಲ್ಲಾಂದ್ರೆ ಅವರಿಗೆ ಫ್ರೀ ಇದ್ದರೂ ಬಂದು ಇಲ್ಲೇ ನಿಂತಿದ್ದು ಸಾವಯವ ಗೊಬ್ಬರ ರೆಡಿ ಮಾಡ್ಕೊಂಡು ಹೋಗೋ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ ಸರ್. ಈ ವರ್ಷ ನಮ್ಗೆ ಆರ್ಡ್ರ್ ಇರೋದು ಹೆಚ್ಚು ಕಮ್ಮಿ 7,000 ಟನ್ ಆರ್ಡ್ರ್ ಬಂದಿದೆ ಸರ್. ಈಗ ಪ್ರೆಸೆಂಟ್ ನಮ್ದು ಈಗ ಸೀಸನ್ ಸ್ಟಾರ್ಟ್ ಸರ್. ಈಗ ಅಡಿಕೆಗೆ ಇಲ್ಲಿಂದ ಸೀಸನ್ನು ನಾವು ಏನು ಆರ್ಡ್ರ್ ತಗೊಂಡಿದ್ದು 7,000 ಟನ್ ಏನು ಆರ್ಡ್ರ್ ಬಂದಿದೆಯೋ ಅದಕ್ಕಿಂತ ಜಾಸ್ತಿನೂ ಆಗ್ಬೋದು ಸರ್. ಕ್ವಾಲಿಟಿ ನೋಡ್ತಾರೆ ಸರ್ ರೈತರು. ನಾವು ಚೀಲ ಒಂದು 50 ಚೀಲ ಒಬ್ಬರಿಗೆ ರೈತರಿಗೆ ಇಳಿಸಿದ್ನಂದ್ರೆ ಚೀಲ ಬಿಚ್ಚಿ ನೋಡಿದ ಮೇಲೆ ಗೊಬ್ಬರ ನೋಡ್ತಾರೆ ಸರ್. ಗೊಬ್ಬರ ನೋಡ್ತಿದ್ದಂಗೆ ಚೆನ್ನಾಗಿದ್ದಂಗೆ ನನಗೆ ಇನ್ನೂ 50 ಚೀಲ ಇಳಿಸೋ ಅನ್ನೋರು ರೈತರು ಜಾಸ್ತಿ ಇದ್ದಾರೆ ಸರ್. ನಾವು ಒಂದು 300 ಚೀಲ ಗೊಬ್ಬರ ಲಾರಿಗೆ ತಗೊಂಡು ಹೋಗ್ತಾ ಇದೀವಿ ಅಂದರೆ ಅದ್ರಾಗ 10 ಜನ ರೈತರು ಇರ್ತಾರೆ ಸರ್. 10 ಜನಕ್ಕೆ ಇಳಿಸ್ಬೇಕಂತ ಒಂದು 300 ಚೀಲ ಹೋಗುತ್ತೆ. 5 ಜನ ಇಳಿಸ್ಕೊಳೋ ವ್ಯವಸ್ಥೆನೂ ಇರುತ್ತೆ ಸರ್. ಇನ್ನು 5 ಜನಕ್ಕೆ ಪೆಂಡಿಂಗ್ ಆಗುತ್ತೆ. ಮತ್ತು ಅವ್ರಿಗೆ ನೆಕ್ಸ್ಟ್ ಈ ಥರ ರೇಂಜ್ ಆಗಿ 7,000 ಟನ್ ಇದ್ದದ್ದು 10,000 ಟನ್ವರೆಗೆ ರೇಂಜ್ ಆಗುತ್ತೆ ಸರ್. ನಮ್ಮ ವೆಹಿಕಲ್ ಇರೋದು ಸರ್. ಅವರಿಗೆ ನಮ್ಮ ನೇರವಾಗಿ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆ ಕೂಡ ಮಾಡ್ತಾಯಿದ್ದೀವಿ ಸರ್. ನಮ್ಮ ಫ್ಯಾಕ್ಟ್ರಿಯಲ್ಲಿ AMC ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಿ ಕೊಡೋದ್ರಿಂದ ನಾವು ಸಾವಯವ ಗೊಬ್ಬರಕ್ಕೆ ಇದಕ್ಕೆಲ್ಲ ಏನಂದ್ರೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಊಟ ಅಂದರೆ ಸಾವಯವ ಗೊಬ್ಬರ. ಈಗ ನಾವು ಬೆಡ್ ರೆಡಿ ಮಾಡಿದ್ದೀವಲ್ಲ, ಅದಕ್ಕೆ ಈ ಸೂಕ್ಷ್ಮಾಣು ಜೀವಿಗಳಿಗೆ ಅದು ಊಟ. ತೋಟಕ್ಕೆ ಹಾಕೋವರಿಗೆ ಅದಕ್ಕೆ ಊಟ ಬೇಕು. ಆ ಊಟಕ್ಕೆ ಏನು ಬೇಕಂದ್ರೆ ಸಾವಯವ ವಸ್ತುಗಳು ಬೇಕು. ಅದಕ್ಕೆ ನಾವು ಸಾವಯವ ವಸ್ತು ರೆಡಿ ಮಾಡಿದ್ದೀವಿ. ಇದನ್ನು ಅದು ಮಿಕ್ಸ್ ಮಾಡಿದ ತಕ್ಷಣವೇ ಸ್ಪ್ರೇ ಮಾಡಿದ ತಕ್ಷಣ ಇದಕ್ಕೆ ಊಟ ಆ ಸಾವಯವ ಗೊಬ್ಬರ ಸಿಗುತ್ತೆ. ಅದು ತೋಟಕ್ಕೆ ಹೋಗೋವರೆಗೆ, ತೋಟಕ್ಕೆ ನೆಲಕ್ಕೆ ಬೀಳೋವರೆಗೆ ಇದ್ರ ಊಟ ಸಾವಯವ ಗೊಬ್ಬರ. ತೋಟಕ್ಕೆ ಕೆಮಿಕಲ್ ಅಲ್ಲ ಸರ್. ಊಟದ್ದು ತೋಟಕ್ಕೆ ಬಿದ್ದ ಮೇಲೆ ಹಾಂ ಸರ್, ಇಲ್ಲ ಸರ್, ಇದು ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್. ಇದು ಸೂಕ್ಷ್ಮಾಣು ಜೀವಿಗಳು, ಇದು ಜೈವಿಕ ಗೊಬ್ಬರ ಸರ್. ಇದು ಲಿಕ್ವಿಡ್ ಅಂಶದಲ್ಲಿ ಇರ್ತೈತೆ. ಆಮೇಲೆ ಸೋಡಾಮೋನಸ್ ಟ್ರೈಕೋಡರ್ಮ ಪುಡಿನೂ ಸಿಗುತ್ತೆ ಮತ್ತು ಲಿಕ್ವಿಡ್ ಸಿಗುತ್ತೆ ಸರ್. ನಾನು ಲಿಕ್ವಿಡ್ ಎಲೆ ಹೆಂಗಿದೆ ಏನಿದೆ ಅಂತ ತೋರಿಸ್ತೀನಿ ಸರ್.
ಪುಡಿಗೂ ಮತ್ತು ಲಿಕ್ವಿಡ್ಗೂ ತುಂಬ ವ್ಯತ್ಯಾಸ ಇರುತ್ತೆ ಸರ್. ಲಿಕ್ವಿಡಿಗೆ ಸೂಕ್ಷ್ಮಾಣುಜೀವಿ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಕೆಲಸನೂ ಜಾಸ್ತಿ ಮಾಡುತ್ತೆ. ಅದರಿಂದ ನಾನು ಪುಡಿ ಮಾಡಲ್ಲ ಸರ್, ಎಲ್ಲ ಲಿಕ್ವಿಡ್ ಅಂಶನೇ ತರಿಸ್ಕೊಡ್ತಿರೋದು. ಲಿಕ್ವಿಡ್ ಸರ್. ರೈತರು ನೇರವಾಗಿ ಜೈವಿಕ ಕೇಂದ್ರದಾಗ ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಎಲ್ಲ ಜೈವಿಕ ಕೇಂದ್ರದಲ್ಲಿ ಸಿಗುತ್ತೆ ಸರ್. ರೈತರು ನಮಗೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಮ್ಮ ಫ್ಯಾಕ್ಟ್ರಿಗೆ ಏನಾರು ಬಂದು ಕೇಳಿದ್ರು ನಮ್ಮ ಕಡೆಯಿಂದನೂ AMC ಸಿಗುತ್ತೆ ಸರ್. ಜೈವಿಕ ಕೇಂದ್ರದಿಂದ ಅಲ್ಲಿ ಏನು ರೇಟಿಗೆ ಸಿಗುತ್ತೆ ಅದಕ್ಕಿಂತ ಇಲ್ಲಿ 10 ರೂಪಾಯಿ 20 ರೂಪಾಯಿ, ಅಲ್ಲಿಂದ ತಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಸೇರಿ ಒಂದು 20 ರೂಪಾಯಿ 30 ರೂಪಾಯಿ ನಾವು ಜಾಸ್ತಿ ತಗೊಂತೀವಿ ಸರ್. ನಮ್ಮ ಹತ್ರ ಕೂಡ ನಾವು ಇದು ಅವೈಲೇಬಲ್ ಇದೆ ಸರ್. ಸರ್ ಬೇರೆ ಕಡೆ ಮಾಡಿದಾರಿಲ್ಲ ಗೊತ್ತಿಲ್ಲ ಸರ್, ನಾನು ನೋಡಿದ ಮಟ್ಟಿಗೆ ಎಲ್ಲಿ ಮಾಡಿಲ್ಲ ಸರ್. ನಾನು ಅಡ್ಡಾಡಿರೋ ನೋಡಿರೋ ಏರಿಯಾದಾಗ ಮಿಕ್ಸ್ ಮಾಡೋದು ಎಲ್ಲಿ ನೋಡಿಲ್ಲ ಸರ್. AMC ಮಿಕ್ಸ್ ಮಾಡಿರೋದು ಎಲ್ಲಿ ನೋಡಿಲ್ಲ. ಸೋಡಾಮಾನಸ್ ಟ್ರೈಕೋಡರ್ಮ ಕೆಲವು ಕಡೆ ಮಿಕ್ಸ್ ಮಾಡ್ಬೋದು, AMC ಮಿಕ್ಸ್ ಮಾಡೋದು ನಾನು ಎಲ್ಲಿ ನೋಡಿಲ್ಲ ಸರ್. ನಾನೇ ಫಸ್ಟ್ ಮಾಡ್ತಿರೋದು ಸರ್. ಸರ್ ಇದು AMC ಸರ್, AMC ಯಾರು ಮಿಕ್ಸ್ ಮಾಡಿದರೆ ಕಾಸ್ಟ್ ವರ್ಕೌಟ್ ಆಗಲ್ಲ ಸರ್. ನಾನು ಈ ಕಾಸ್ಟ್ ನೋಡ್ತಿಲ್ಲ ಸರ್. ನಾನು ಮೇನ್ ರಿಸಲ್ಟ್ ನೋಡ್ತಾ ಇದ್ದೀನಿ. ನಾನು 2 ವರ್ಷ ಆಯ್ತು ಸರ್ ಫ್ಯಾಕ್ಟ್ರಿ. ನಾನು ಒಳ್ಳೆ ಕ್ವಾಲಿಟಿ ಕೊಟ್ಟರೆ, ಒಳ್ಳೆ ಮೆಟೀರಿಯಲ್ ಕೊಟ್ಟರೆ ರೈತರು ತಾನಾಗಿ ಹುಡ್ಕೊಂಡು ಬರ್ತಾರೆ ಸರ್. ಆಮೇಲೆ ನಮ್ಮದು ಎಲ್ಲಿ ರಿಸಲ್ಟ್ ಫೇಲ್ಯೂರ್ ಇಲ್ಲ ಸರ್. ಹಿಂದಿನ ವರ್ಷ 3000 ಟನ್ ಕೊಟ್ಟಿದ್ದು, ಈ ವರ್ಷ 7000 ಟನ್ ಆಗೈತಂದ್ರೆ ಆ 3000 ಟನ್ ರಿಸಲ್ಟ್ ಇರೋದಕ್ಕೆ ನನಗೆ 7000 ಟನ್ ರೇಜ್ ಆಗಿರೋದು. 3000 ಟನ್ ನಾನು ರಿಸಲ್ಟ್ ಇಲ್ಲ ಅಂದಿದ್ರೆ ಸರ್ 1,000 ಟನ್ನಿಗೆ ಆರ್ಡ್ರ್ ಖುಷಿ, ಅದು ನನಗೆ ರೇಜ್ ಆಗೈತೆ. ಅದರಿಂದ ಸರ್ ಇದು ಒಳ್ಳೆ ರಿಸಲ್ಟ್ ಇದೆ ಸರ್. ರೈತರಿಗೆ ಕೆಲವು AMC ಬಗ್ಗೆ ರೈತರಿಗೆ ತುಂಬ ಜನಕ್ಕೆ ರೈತರಿಗೆ ಗೊತ್ತು ಸರ್, AMC ಹೆಂಗೆ ಕೆಲಸ ಮಾಡುತ್ತಂತ ಹೇಳಿ. ನಾನು ಹೇಳ್ಬೇಕಂತಿಲ್ಲ, ಕೆಲವು ರೈತರುಗಳಿಗೆ ಇದ್ರ ಬಗ್ಗೆ ಅನುಭವ ಐತೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ಇದ್ರ ಕೆಲಸದ ಬಗ್ಗೆನೂ ಅವ್ರಿಗೆ ಗೊತ್ತಿದೆ ಸರ್. ಇಲ್ಲಿಂದ ಸರ್ ಇದಕ್ಕೆ ಮಿಕ್ಸ್ ಮಾಡಿದ ಮೇಲೆ ಇಲ್ಲಿಂದ ನಾವು ಮೋಟ್ರ್ ಹಾಕ್ತೀವಿ ಸರ್. ಮೋಟ್ರ್ ಹಾಕಿ ಬೆಡ್ಡಿಗೆ ಹಾಕ್ತೀವಿ ಸರ್. ಈಗ ಬಿಸಿಲು ಐತಲ್ಲ ಸರ್, ಬಿಸಿಲು ಇರೋದ್ರಿಂದ ಏನು ಮಾಡ್ತೀವಿ ಅಂದರೆ ಬೆಡ್ಡಿಗೆ ಮಾಡಲ್ಲ ಸರ್ ನಾವು. ಇದು ಸೂಕ್ಷ್ಮಾಣುಜೀವಿಗಳು ಬಿಸಿಲಲ್ಲಿ ಇರೋಂಗಿಲ್ಲ ಸರ್. ಈಗ ನಾವು ಇದಕ್ಕೆ ಗೋಣ್ ಚೀಲ ಹಾಕ್ತೀವಿ ನೆನೆಸಿರೋದು. ಇದನ್ನೇನು ಮಾಡ್ತೀವಿ ಅಂದರೆ ರೆಡಿ ಮೆಟೀರಿಯಲಿಗೆ ಸ್ಪ್ರೇ ಮಾಡ್ತೀವಿ ಸರ್. ನಾವು ಬೆಡ್ಡಿಗೆ ಹಾಕಿದ್ರೆ ನಾವು ಬೆಡ್ಡಿಗೆ ನೆರಳು ಮಾಡಿಲ್ಲ ಸರ್. ಅದರಿಂದ ಈಗ ಸೂಕ್ಷ್ಮಾಣುಜೀವಿಗಳಿಗೆ ನಾವು ಅದಕ್ಕೆ ಬೆಡ್ಡಿಗೆ ಹಾಕಿದಂದ್ರೆ ಸೂಕ್ಷ್ಮಾಣುಜೀವಿಗಳು ಬಿಸಿಲಿಗೆ ಸತ್ತೋಗುತ್ತೆ ಸರ್. ಅದಕ್ಕೆ ನಾವು ರೆಡಿ ಮೆಟೀರಿಯಲಿಗೆ ಸ್ಪ್ರೇ ಮಾಡಿ ಹಂಗೆ ಚೀಲಕ್ಕೆ ಪ್ಯಾಕ್ ಮಾಡ್ತೀವಿ ಸರ್. ಅವಾಗಾದ್ರೆ ಈಗ ನೆರಳಲ್ಲೇ ಆಗುತ್ತೆ, ಈಗ ಬಿಸಿಲಿಗೆ ಬೀಳಲ್ಲ ಸರ್. ಹಾಂ ಸರ್, ಅದೇ ತೋರಿಸ್ತೀನಿ ಸರ್. ಪ್ರತಿಯೊಂದು ಎಂಥ ಮಳೆಗಾಲ ಬಂದ್ರೆ ನಾವು 1000 ಚೀಲ ನಾವು ಮ್ಯಾನುಫ್ಯಾಕ್ಚರ್ ರೆಡಿ ಇರುತ್ತೆ. ಯಾಕಂದರೆ ಈಗ 3 ಎಕರೆ ಐತಂದ್ರೆ 3 ಎಕರೆಗೆ ನಾನು ಶೆಡ್ ಹಾಕೋಕ್ಕಾಗಲ್ಲ ಸರ್. ಅದರಿಂದ ನಮ್ಮ ಮಳೆಗಾಲದಾಗ ಎಷ್ಟು ಪ್ರಮಾಣದಾಗ ನಮಗೆ ಸೇಲ್ ಇದೆಯೋ ಆ ಸೇಲ್ಸಿಗೆ ತಕ್ಕಂತೆ ನಾನು ಮೆಟೀರಿಯಲ್ ರೆಡಿ ಮಾಡ್ಕೊಂಡಿರ್ತೀವಿ ಸರ್ ಶೆಡ್ಡಲ್ಲಿ. ಎಷ್ಟು ಟನ್ ಇದೆ ಸರ್ ಇಲ್ಲಿ ಸರ್? ನಮ್ದು ಈಗ ಆಲ್ರೆಡಿ ಒಂದು 3,500 ಟನ್ ಐತೆ ಸರ್ ಟೋಟಲ್. ನಮ್ಮ FD ಫ್ಯಾಕ್ಟ್ರಿ ರೆಡಿ ಇರೋದು ಒಂದು 2,000 ಟನ್ ಐತೆ ಸರ್. ಮೆಟೀರಿಯಲ್ ಟೋಟಲ್ ಮೆಟೀರಿಯಲ್ 3,500-4,000 ಟನ್ ಐತೆ ಸಿಟಿ ಫ್ಯಾಕ್ಟ್ರಿಯಲ್ಲಿ ಸಾವಯವ ಗೊಬ್ಬರದ್ದು. ಇನ್ನೇನು ಇದು ಸ್ಟಾರ್ಟ್ ಆಗ್ತಿದ್ದಂಗೆ ಮೆಟೀರಿಯಲ್ ಬರ್ತಾನೆ ಇರುತ್ತೆ ಸರ್. ಡೈಲಿ ಈಗ ಹಬ್ಬ ಇದೆಯಲ್ಲ ಸರ್, ಹಬ್ಬ ಕಳ್ಕೊಂಡು ಡೈಲಿ 3-4 ಗಾಡಿ ಮೆಟೀರಿಯಲ್ ಬರ್ತಾನೆ ಇರುತ್ತೆ.